कौन है ये लोग? कहां से आते हैं? ನಮಸ್ತೆ ತುಮಕೂರು. ಏನಪ್ಪ ಅಂದರೆ ಬಿಲ್ಡ್ ಮಾಡ್ತಿದೆ, ಅದರಿಂದ ಒಂದು ವಿಡಿಯೋ ಮಾಡಿದ್ದೀನಿ ತೋರಿಸೋದಕ್ಕೆ. ನೋಡಿ, ಎಲ್ಲ ಇಂಜಿನ್ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ನೋಡಿ, ಹೆಡ್ ಎಲ್ಲ ವಾಶ್ ಮಾಡಿದ್ದೀನಿ. ನೋಡಿ, ಕ್ರಂಕ್ ಶಾಫ್ಟು, ಇಂಜಿನ್ ಕೇಸ್ಗಳು, ಪ್ಯಾಕಿಂಗು, ಇಂಜಿನ್ ಆಯಿಲು ಎಲ್ಲ ಪ್ರತಿಯೊಂದು ಐಟಮ್ ಇಟ್ಕೊಂಡು ಇಂಜಿನ್ನ ಫಿಟ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಕ್ಲಚ್ ಅಸೆಂಬಲಿಗೆಲ್ಲ ನಮ್ಮ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮರೆಯದಿತ್ತು. ಬೆಲ್ಲೇ ಇದೆ. ಇದೇ ಥರ ಟೆಕ್ನಿಕಲ್ ವಿಡಿಯೋ ನಾನು ನಿಮ್ಮ ಮುಂದೆ ತರ್ತೀನಿ. ಬೋರ್ಕಿಟ್ಟು ಇದು ಬೋರ್ಕಿಟ್ ಹೊಸದಾಗ್ತಾ ಇದ್ದೀನಿ. ರೀಬರ್ನ್ ಮಾಡಿಸಲ್ಲ, ಹೊಂಡಕ್ಕೆ ಯಾವುದಕ್ಕೂ ರೀಬರ್ನ್ ಮಾಡಿಸಲ್ಲ, ಜಾಸ್ತಿ ಹೊಸದೇ ಹಾಕೋದು. ನೋಡಿ, ಎಲ್ಲ ತೊಳ್ಕೊಂಡಿದ್ದೀನಿ. ನೋಡಿ, ಎಲ್ಲ ಐಟಮ್ ನೋಡಿ, ಕ್ಲಚ್ ಬೆಲ್ಲು ಎಲ್ಲ ರೆಡಿ ಮಾಡಿ, ಕ್ಲಚ್ ಅಸೆಂಬಲ್. ನೋಡಿ, ಇಂಜಿನ್ ಕೇಸ್ ಯಾವ ಥರ ಇದೆ ಕಮೆಂಟ್ ಮಾಡಿ ಹೇಳಿ. ಕ್ಲೀನಾಗಿ ವಾಶ್ ಮಾಡಿದ್ದೀವಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಬಟನ್ ಮರೆಯದೇ ಒತ್ತಿ. ಇದೇ ಥರ ಟೆಕ್ನಿಕಲ್ ವೀಡಿಯೋ ನಾನು ನಿಮ್ಮ ಮುಂದೆ ತರ್ತೀನಿ. ನೋಡಿ, ಗೇರ್ ಅಸೆಂಬಲ್ ಎಲ್ಲ ತೊಳ್ಕೊಂಡಿದ್ದೀವಿ. ಇಂಜಿನ್ ಕೇಸ್ ಯಾವ ಥರ ವಾಶ್ ಆಗಿದೆ ಅನ್ನೋದು ದಯವಿಟ್ಟು ನಮ್ಮ ವಿಡಿಯೋ ನೋಡ್ತಾ ಇರೋರು ಕಮೆಂಟ್ ಮಾಡಿ ತಿಳಿಸಿ. ಏನಿಗೆ ಕ್ಲೀನಾಗಿಲ್ಲ ಅಂದರೆ ನೆಕ್ಸ್ಟ್ ನಾವು ಕಲ್ತ್ಕೊಳಕ್ಕೆ ಹತ್ಕೊಳಕ್ಕೆ ಈಸಿ ಆಗುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ತುಮಕೂರಿಂದ ನಾನು ರಫೀಕ್ ಮಾತಾಡ್ತಾ ಇದ್ದೀನಿ. ಇದು ಏನಪ್ಪ ಅಂದರೆ ವಿಷಯ ಹೀರೋ ಅಂತೀನಿ, ಸಾರಿ, ಹೋಂಡಾ ಶೈನು BS3 ಮಾಡಲು ಇಂಜಿನ್ನ ಫಿಟ್ ಮಾಡ್ತಾಯಿದ್ದೀನಿ. ನೋಡಿ, ಆ ಥರ ಇದೆ ಇಂಜಿನ್ನು. ಫೇಸ್ ಎಲ್ಲ ವಾಶ್ ಮಾಡಿದ್ದೀನಿ. ಕ್ರಂಕ್ ಶಾಫ್ಟ್ ಎಲ್ಲ ಹೊಸದಾಗಿಸಿ ಹಾಫ್ ಸೆಟ್ಟು, ಅದನ್ನು ಇಂಜಿನ್ ಬೇರಿಂಗು, ಪ್ಯಾಕಿಂಗು, ಆಯಿಲ್ ಸೀಲು, ಕ್ಲಚ್ ಬೆಲ್ಲು. ನೋಡಿ, ಕ್ಲಚ್ ಅಸೆಂಬಲು. ನೋಡಿ, ಕಿಕ್ಕರು, ಕ್ಯಾಮ್ ಚೈನು, ಪ್ಯಾಡು ಎಲ್ಲ ಹೊಸದಾಗಿ. ನೋಡಿ, ಗೇರ್ನ ಅಸೆಂಬಲ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಂಪಾರ್ಟೆಂಟ್ ಏನಪ್ಪ ವಿಷಯ ಅಂದರೆ, ನೋಡಿ, ಇದು ನ್ಯೂಟ್ರಲ್ ಪಿನ್ನು. ನೋಡಿ, ಒಂದು ಸ್ಪ್ರಿಂಗ್ ಬರುತ್ತೆ, ಒಂದು ಪಿನ್ ಬರುತ್ತೆ ಅಂತ. ನೋಡಿ, ಈ ಥರ ಗೇರ್ ಅಸೆಂಬಲ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೇಕು. ಗೇರ್ ಬೀಳ್ತಾ ಇದೆಯಾ, ನ್ಯೂಟ್ಲ್ ಆಗ್ತಿದೆಯಾ ಅನ್ನೋದು. ನೋಡಿ ನೋಡಿ, ಈಗ ನ್ಯೂಟ್ಲು. ನೋಡಿ, ಈಗ ಫಸ್ಟ್ ಗೇರು. ನೋಡಿ, ಸೆಕೆಂಡು, ಥರ್ಡು. ನೋಡಿ, ಟಾಪು. ಯಾವುದೇ ಇಂಜಿನ್ ಮಾಡಿದ್ರೂ ಫಸ್ಟು ಗೇರ್ ಅಸೆಂಬಲ್ ಎಲ್ಲ ಕ್ಲೀನಾಗಿ ರೊಟೇಟ್ ಆಗ್ತಿದೆಯಾ, ವರ್ಕ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ಗೇರ್ ಕಾಯ್ತಿಲ್ಲ, ಆಯಿಲಿಂಗ್ ಮಾಡ್ಕೊ. ಶಾಫ್ಟ್ ಫಿಟ್ ಮಾಡೋಕ್ಕಿಂತ ಮುಂಚೆ ನೋಡಿ, ಈ ಥರ ಆಯಿಲ್ ಹಾಕ್ಕೊಬೇಕು. ಆಯಿಲ್ ಹಾಕಿ ಶಾಫ್ಟಲ್ಲಿ ಕರೆಕ್ಟಾಗಿ ಆಯಿಲ್ ಇಳಿತಿದ್ದೆ ನೋಡ್ಕೋಬೇಕು. ನೋಡಿ, ಈ ಪಾಯಿಂಟಲ್ಲಿ ಬರುತ್ತೆ ಆಯಿಲು. ಇಲ್ಲಿಂದ ಹಾಕಿದ್ದು ರಿಮೂವ್ ಆಗಿತ್ತು, ಈ ಪಾಯಿಂಟಲ್ಲಿ ಬರುತ್ತೆ. ನೋಡಿ, ಒಂದು ರೌಂಡ್ ತೋರಿಸ್ತೀನಿ, ಬರುತ್ತಿಲ್ಲ ಅನ್ನೋದು ನೋಡಿ ನೀವೇ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದಿದೆ. ನೋಡಿ, ಇದಕ್ಕೆ ಸೆಂಟ್ರ್ ಪ್ಯಾಕಿಂಗ್ ಬರಲ್ಲ, ಗಮ್ ಹಾಕಬೇಕು. ನೋಡಿ, ಅನ್ನ ಬಾಂಡ್ ಗಮ್ ಹಾಕ್ತೀವಿ ನಾವು. ಅದಕ್ಕೆ ಹೊಂದಿಸಿದ್ದೀನಿ. ಇದಕ್ಕೆ ಲಾಕ್ ಹಾಕಿ ವಾಷರ್ಗಳು ಹಾಕಿದ್ದೀನಿ. ಹಮ್ಮಿಂಗ್ ವೀಲ್ ಹಾಕಿದ್ದೀನಿ, ಹಮ್ಮಿಂಗ್ ಗೇರು. ನೋಡಿ, ಈಗ ಗೇರ್ ಶಿಫ್ಟ್ರು ಪಿನ್ನು ಮತ್ತು ಗೇರ್ ಚೇಂಜರು, ಗೇರ್ ಸ್ಟಾರ್ ಎಲ್ಲ ಹಾಕಿ ತೋರಿಸ್ತೀನಿ. ಗೇರ್ ಸ್ಟಾರ್ ಇದಕ್ಕೆ 2 ಪಿನ್ ಬರುತ್ತೆ. ನೋಡಿ, ಈ ಹೋಲಲ್ಲಿ ಹಾಕಬೇಕು. ನೋಡಿ,
10mm ಬೋಲ್ಟ್ ಬರುತ್ತೆ, ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕುಣಿಸಿದ್ದೀನಿ, 10mm ಬೋಲ್ಟ್ ಹಾಕ್ತಾಯಿದ್ದೀನಿ, ಗೇರ್ ಸ್ಟಾರ್ ಕುಂಡಿಸಿ ಈಗ ಗೇರ್ನ ಚೆಕ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಗೇರ್ನ ಚೆಕ್ ಮಾಡ್ತಾಯಿದ್ದೀನಿ. ಗೇರ್ ಶಿಫ್ಟಿಂಗ್ನ ಫಿಟ್ ಮಾಡಿದ್ಮೇಲೆ ಚೆಕ್ ಮಾಡ್ಕೋಬೇಕು. ಈ ಥರ ಚೆಕ್ ಮಾಡಿ ಅಲ್ರಿ ನೋಡಿ, ಗೇರ್ನ ಚೆಕ್ ಮಾಡಿ ತೋರಿಸ್ತೀನಿ. ಗೇರೆಲ್ಲ ಕರೆಕ್ಟಾಗಿ ಬೀಳ್ತಾ ಇದೆ, ಟಕ್ ಸೌಂಡ್ ಬರ್ತಾ ಇದೆ. ಆಲ್ ಬೇರಿಂಗ್ ಬರುತ್ತೆ, ಆಲ್ ಬೇರಿಂಗ್ ಬರೋದ್ರಿಂದ ಕಪ್ಪು ಇಂಪಾರ್ಟೆಂಟ್ ಹಾಕಬೇಕು. ನಾನೊಂದು ಇಂಜಿನ್ ಮಾಡಿದೆ, ಇದನ್ನು ಈ ಥರ ಹಾಕ್ತಾರೆ, ಹಿಂಗಾಕಿ ಯಾರೋ ಫಿಟ್ ಮಾಡಿದರು, ಹಿಂಗೆ ಹಾಕಬೇಕು, ಹಿಂಗಾಕಿ ಫಿಟ್ ಮಾಡಿಕೊಟ್ಟಿದ್ರು. ನೋಡಿ ಫ್ರೆಂಡ್ಸ್, ನೋಡಾಕಿ ಈಸಿಯಾಗಿ ಎಲ್ಲ ಮೋಲ್ಡ್ ಆಗಿದೆ. ಇಂಜಿನ್ನು ಗಮ್ಮೆಲ್ಲ ಹಾಕಿ ಮೋಲ್ಡ್ ಮಾಡಿದ್ದೀನಿ. ಬೋಲ್ಟ್ ಹಾಕಬೇಕು, ಇಂಜಿನ್ ಬೋಲ್ಟೆಲ್ಲ ವಾಶ್ ಮಾಡ್ಕೊಂಡಿದ್ದೀನಿ, ಫಿಟ್ ಮಾಡಬೇಕು. ಈ ವಾಷರ್ ಇದೆಲ್ಲ ಕರೆಕ್ಟಾಗಿ ಕುತ್ಕೊಳ್ಳಿಲ್ಲ ಅಂದರೂ ಆಯಿಲ್ ಪಂಪ್ ರೊಟೇಟ್ ಆಗಲ್ಲ. ನೋಡಿ, ಈ ಮಿಲ್ಲಿಂಗಲ್ಲೇ ಕೂರಬೇಕು. ನೋಡಿ, ಇದನ್ನು ಸೆಕ್ಷನ್ ಫಿಲ್ಟ್ರ್ ಅಂತಾರೆ. ಆಯಿಲ್ ಫಿಲ್ಟ್ರು ಬೇರೆ ಗಾಡಿಲೆಲ್ಲ ಹೊರಗಡೆ ಬರುತ್ತೆ, ಇದರ ಇಂಜಿನ್ ಒಳಗಡೆ ಬರುತ್ತೆ ಸೆಕ್ಷನ್ ಫಿಲ್ಟ್ರ್ ಅದು. ನೋಡಿ ಎಲ್ಲ ನೋಡಿ, ಬೆಲ್ಲಿಂದೆ ಒಂದು ಬುಷ್ ಬರುತ್ತೆ, ಅದರಲ್ಲೇ ವಾಷರ್ ಇರುತ್ತೆ, ವಿತ್ ವಾಷರ್ ಸಮೇತ. ನೋಡಿ, ಇದು ಕ್ಲಚ್ ಬೆಲ್ಲೆಲ್ಲ ರಿಸೆಟ್ ಮಾಡಿಸಿದ್ದೀನಿ. ರಿಸೆಟ್ ಮಾಡಿ ಫಿಟ್ ಮಾಡಿ ತೋರಿಸ್ತೀನಿ. ಕ್ಲಚ್ ಅಸೆಂಬಲ್ ಒರಿಜಿನಲ್ ಕ್ಲಚ್ ಅಸೆಂಬಲ್ಲು ಹೋಯ್. ಫಿಟ್ ಆಯಿತು ಕ್ಲಚ್ ಅಸೆಂಬಲ್ಲು. ನೋಡಿ, ಇದೊಂದು ವಾಷರ್ ಬರುತ್ತೆ ಬೆಲ್ಲಿಂದೆ. ನೋಡಿ, ಕ್ಲಚ್ ಅಸೆಂಬಲ್ಲು ಸುಮ್ಮನೆ ಕೂರ್ತಾ ಇದೆ ಅಂತ ತೋರಿಸಿದೆ, ಸಾರಿ. ನೋಡಿ ನೋಡಿ, ಅಸೆಂಬಲ್ ಕೂರಿಸ್ತಾ ಇದ್ದೀನಿ ಕುತ್ಕಂತು. ನೋಡಿ, ಇದಕ್ಕೊಂದು ವಾಷರು, ಒಂದು ನಟ್ಟು ಬರುತ್ತೆ. ನೋಡಿ, ಒಂದು ವಾಷರು, ಒಂದು 19mm ನಟ್ಟು. ನೋಡಿ, ಕ್ಲಚ್ ವರ್ಕ್ ಆಗಾಕಿ ಇದೊಂದು ಬೇರಿಂಗ್ ಬರುತ್ತೆ. ಲಿಫ್ಟ್ ಸ್ಪ್ರಿಂಗ್ ಕ್ಯಾಪ್ ಮೇಲೆ ಕೂರುತ್ತೆ. ನೋಡಿ, ಇದು ಆಯಿಲ್ ರೋಟ್ರು, ಇದು ಅಲ್ಯೂಮಿನಿಯಮ್ಮು. ಹೊಡೆದು ಟೈಟ್ ಮಾಡಿದ್ರೆ ಕಟ್ಟಾಗ್ಬಿಡುತ್ತೆ ರನ್ನಿಂಗಲ್ಲಿ. ಇದ್ರದ್ದೇ ಆದ ಟೂಲ್ಸ್ನಲ್ಲಿ ಟೈಟ್ ಮಾಡಬೇಕು. ಇದನ್ನು ಟೈಟ್ ಮಾಡ್ಕೋಬೇಕು. ನೋಡಿ, ಸ್ಟಾರ್ ನಟ್ ಬರುತ್ತೆ. ನೋಡಿ, ವಾಷರ್ ಬರುತ್ತೆ ಒಂದು. ಇದ್ರದ್ದೇ ಆದ ಟೂಲ್ಸ್ನಲ್ಲಿ ಟೈಟ್ ಮಾಡಬೇಕು. ಚೆನ್ನಿ ಪನ್ನಿಲಿ ಟೈಟ್ ಮಾಡ್ತೀನಿ ಅಂದರೆ ಹಾಕೊಂಡು ಹಿಂಸೆ ಆಗುತ್ತೆ. ಅದಕ್ಕೆ ಕ್ಲಚ್ ಕವರ್ ಪ್ಯಾಕಿಂಗ್ ಕೊಡೋಕ್ಕೆ ನೋಡಿ ಡಬಲ್ ಪಿನ್ ಬರುತ್ತೆ, ಇಲ್ಲೊಂದು ಬರುತ್ತೆ. ಅದಾದಮೇಲೆ ನೋಡಿ, ಇಲ್ಲೊಂದು ಬರುತ್ತೆ. ಡಬಲ್ ಪಿನ್ ಕೊಡೋಕ್ಕೆ ಪ್ಯಾಕಿಂಗ್ ಹಾಕಿ ತೋರಿಸ್ತೀನಿ. ನೋಡಿ, ಪ್ಯಾಕಿಂಗು A1 ಕಂಪ್ನಿದು ಚೆನ್ನಾಗಿರುತ್ತೆ. ನೋಡಿ, ಪ್ಯಾಕಿಂಗ್ ಹಾಕ್ಕೊಂಡಿದ್ದೀನಿ. ನೋಡಿ, ಕ್ಲಚ್ ಕವರು ಯಾವ ಥರ ನೀಟಾಗಿ ವಾಶ್ ಆಗಿದೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನ್ ಮರೆಯೋದು. ನೋಡಿ, ಕ್ಲಚ್ ಬಟನ್ನು ಕುಣಿಸಿದ್ದೀನಿ, ಕ್ಲಚ್ ಕವರ್ ಪ್ಯಾಕಿಂಗ್ ಹಾಕ್ಕೊಂಡಿದ್ದೀನಿ. ಕ್ಲಚ್ ಮೋಲ್ಡ್ ಮಾಡಿ ತೋರಿಸ್ತೀನಿ. ಕ್ಲಚ್ ಕವರ್ಗೆ 12 ಬೋಲ್ಟ್ ಬರುತ್ತೆ, 3 ಶಾರ್ಟ್ ಬರುತ್ತೆ, ಇನ್ನು 9 ಬೋಲ್ಟು ಲಾಂಗ್ ಬರುತ್ತೆ. ಶಾರ್ಟ್ ಬೋಲ್ಟ್ ಬಂದು ನೋಡಿ ಇಲ್ಲೊಂದು 3 ಬೋಲ್ಟ್ ಇಲ್ಲಿ ಕೂರುತ್ತೆ ಶಾರ್ಟ್ ಬೋಲ್ಟು. ಲಾಂಗ್ ಬೋಲ್ಟು ನೋಡಿ ಸುತ್ತಾ ಕೂರುತ್ತೆ. ಇವೆಲ್ಲ ಲಾಂಗ್ ಬೋಲ್ಟು ಇಲ್ಲಿ ಸುತ್ತಾ ಕೂರುತ್ತೆ. ಅವ್ರನ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಒರಿಜಿನಲ್ ಬರೋ Honda ಶೈನ್.
ಪ್ಯಾಕಿಂಗಲ್ಲಿ ಏನೇನಿರುತ್ತೆ ನೋಡೋದು. ನೋಡಿ ಫ್ರೆಂಡ್ಸ್, ಓಪನ್ ಮಾಡ್ತೀನಿ. ಪ್ಯಾಕಿಂಗ್ ಇತ್ತು, ಒರಿಜಿನಲ್ ಪ್ಯಾಕಿಂಗು. ನೋಡಿ ಡವಲ್ ಹಾಕಿದ್ದೀನಿ, ಇಲ್ಲೊಂದು ಡವಲ್ ಇಲ್ಲೊಂದು ಡವಲ್ಲು. ನೋಡಿ ಇದರಲ್ಲಿ ರಿಂಗ್ ಸಪ್ರೇಟ್ ಬರುತ್ತೆ. ನೋಡಿ ಸೈಲೆನ್ಸರ್ ಪ್ಯಾಕಿಂಗು, 2 ಡವಲ್ಲು, ಗಜನ್ ಪಿನ್ನು. ನೋಡಿ ಇದು ಪಿಸ್ಟಿನ್ನು ಸಪ್ರೇಟಾಗಿ ಬರುತ್ತೆ. ಉಷಾ ಪಿಸ್ಟಿನ್ ಬರುತ್ತೆ ಇದರಲ್ಲಿ, ಉಷಾದು. ನೋಡಿ ಬೋರ್ ಕಿಟ್ಟು ಎಲ್ಲ ಸಪ್ರೇಟ್ ಬರುತ್ತೆ. ಹೊಂಡಾ ಅಂದರೆ ಹೊಂಡಾ. ನೋಡಿ ಅಷ್ಟು ಬಾಕ್ಸಲ್ಲಿ ನೋಡಿ ಇದೊಂದು ಐಟಮು, ನೋಡಿ ಇದೊಂದು ಐಟಮು, ನೋಡಿ ಇದು ಪ್ಯಾಕಿಂಗು ಮತ್ತು ಬೋರ್. ಇದು ನೋಡಿ ಬೋರು. ನೋಡಿ ಯಾವ ಥರ ನೋಡಿ ಪ್ಯಾಕಿಂಗ್ ಯಾವ ಥರ ಮಾಡಿದ್ದಾರೆ ಅಂತ. ನೋಡಿ ಬೋರಿಗೆ ಎಲ್ಲ ಸಪ್ರೇಟು, ಫಿಟ್ಮೆಂಟ್ ಬರಲ್ಲ. ಬೋರೆಲ್ಲ ತೆಗಿತಾ ಇದ್ದೀನಿ, ಪ್ಯಾಕಿಂಗ್ ಎಲ್ಲ ಓಪನ್ ಮಾಡ್ಕೊಂಡು. ಯಾವ ಥರ ಪ್ಯಾಕಿಂಗ್, 3 ಕವರ್ ಹಾಕಿದ್ದಾರೆ, 3 ಕವರ್ ಹಾಕಿದ್ದಾರೆ. ನೋಡಿ ಫ್ರೆಂಡ್ಸ್, ಒರಿಜಿನಲ್ ಬೋರು ಯಾವ ಥರ ಫಿನಿಶಿಂಗ್ ಇದೆ ನೋಡಿ, ಸಖತ್ತಾಗಿದೆ, ಅಮೇಜಿಂಗ್ ಇದೆ. ಹೊಂಡಾ ಅಂದರೆ ಹೊಂಡಾ. ನೋಡಿ ಹೊಂಡಾ ಅಂದರೆ ಹೊಂಡಾ, ಜಿನಿಯನ್ ಅಂದರೆ ಜಿನಿಯನ್. ಹೊಂಡಾ ಅಂದರೆ ಹೊಂಡಾ. ನೋಡಿ ರಿಂಗ್ ಪಿಸ್ಟಿನ್ ಬಂದು ಉಷಾ ಬರುತ್ತೆ, ರಿಂಗ್ಸ್ ಬಂದು ಗೋಯರ್ಸ್ ಬರುತ್ತೆ, ಗಜನ್ ಪಿನ್ ಬಂದು ಸ್ಯಾಮ್ ಬರುತ್ತೆ. ಎಲ್ಲ ಒಂದೊಂದು ಕಂಪ್ನಿದು ಮಿಕ್ಸ್ ಐಟಮ್ ಬರುತ್ತೆ. ನೋಡಿ ರಿಂಗ್ಸ್ನ ಎಮ್ ಮಾಡ್ಕೊಳ್ಬೇಕು, W ಮಾಡಬೇಡಿ. ನೋಡಿ ಬೋರೆಲ್ಲ ಫಿನಿಶ್. ನೋಡಿ ಫ್ರೆಂಡ್ಸ್, ರಿಂಗ್ಸ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ, ಬೋರ್ ಪ್ಯಾಕಿಂಗ್ ಹಾಕಿದ್ದೀನಿ, ಡವಲ್ಗಳು ಹಾಕಿದ್ದೀನಿ. ನೋಡಿ ರಿಂಗ್ಸ್ಗಳೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ, ಡವಲ್ಗಳು ಹಾಕಿದ್ದೀನಿ, ಬೋರ್ ಪ್ಯಾಕಿಂಗ್ ಹಾಕಿದ್ದೀನಿ. ಈಗ ಬೋರ್ನ ಸೆಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಪಿಸ್ಟಿನ್ ಲಾಕ್ ಹಾಕ್ಬೇಕಾದ್ರೆ ನೋಡಿ ಈ ಥರ ವೇಸ್ಟ್ ಇಕ್ಕೋಬೇಕು, ಇಲ್ಲಾಂದರೆ ಹೊಳಿ ಕಾರ್ತು ಅಂದರೆ ಇಂಜಿನ್ ಎಲ್ಲ ತಿರ್ಗಾ ಬೀಸಬೇಕಾಗತ್ತೆ. ನೋಡಿ ರಿಂಗ್ಸ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಟ್ಯಾಪ್ ಮಾಡ್ಕೋಬೇಕು. ಗಜನ್ ಪಿನ್ ಈ ಕಡೆಯಿಂದ ಆ ಕಡೆಯಿಂದ ಲಾಕ್ ಕೂರಲಿಲ್ಲ ಅಂದರೆ ರನ್ನಿಂಗಲ್ಲಿ ಆಚೆ ಬರೋ ಚಾನ್ಸಸ್ ಇರುತ್ತೆ, ಬೋರ್ ಉಜ್ಬಿಡುತ್ತೆ. ದಯವಿಟ್ಟು ಆ ಕಡೆಯಿಂದ ಈ ಕಡೆಯಿಂದ ಸ್ಕ್ರೂ ಡ್ರೈವರ್ ತೊಗೊಂಡು ಒಂದು ನೋಡಿ ಈ ಥರ ಒಂದು ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಬೋರ್ ಫಿಟ್ ಮಾಡಿ. ಥ್ಯಾಂಕ್ ಯು. ನನ್ನ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಬಟನನ್ನು ಮರೆಯದೈತೆ. ಹೊಂಡಾ ಅಂದರೆ ಹೊಂಡಾ, ಜಿನಿಯನ್ ಸ್ಪೇರ್ ಅಂದರೆ ಜಿನಿಯನ್ ಸ್ಪೇರ್. ನೋಡಿ ಈ ಥರ ಆಯಿಲಿಂಗ್ ಮಾಡ್ಕೊಳ್ಳಿ. ಯಾಕೆಂದರೆ ರಿಂಗ್ಸ್ಗಳು ಹಾರ್ಡ್ ಬರೋದ್ರಿಂದ ಈಸಿಯಾಗಿ ಕೂರೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ದವ್ರಿಗೆ ನೋ ಪ್ರಾಬ್ಲಮ್. ನೋಡಿ ಕಲೀಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ ವೀಡಿಯೋ ಮಾಡ್ತಾ ಇರೋದು. ನೋಡಿ ಬೋರ್ಗೂ ಹಾಕ್ಕೊತೀನಿ. ನೋಡಿ ನಾನು ಇದು ಕ್ಯಾಸ್ಟ್ರಾಲ್ದು ಇದು ಬಂದು 90 ಗ್ರೇಡ್ ಆಯಿಲ್ ಬರುತ್ತೆ ಗೇರ್ ಬಾಕ್ಸಿಗೆ. ಇದನ್ನೇನು ಮಾಡ್ತೀನಿ, ಅದಕ್ಕೆ ಹಾಕಿದ್ಮೇಲೆ ಇದರೊಳಗೆ ಈ ಥರ ಹೋಲ್ ಮಾಡ್ಕೊಂಡು ಫಿಲ್ ಮಾಡ್ಕೊಂಡು ಆಯಿಲ್ನ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ. ಆಯಿಲ್ಲು ರಿಂಗ್ಸ್ಗಳಿಗೆ ಬೇರಿಂಗ್ಗಳಿಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಅದರಲ್ಲಿ ನಾನು ಇದನ್ನು ಯೂಸ್ ಮಾಡ್ತೀನಿ. ನೋಡಿ ಬೋರ್ಗೆಲ್ಲ ಆಯಿಲಿಂಗ್ ಮಾಡ್ಕೊಂಡಿದ್ದೀನಿ. ಆಯಿಲಿಂಗ್ ಮಾಡ್ಕೊಂಡು ರಿಂಗ್ಸ್ಗೆ ಸೆಟ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಬಟನನ್ನು ಮರೆಯದೆ. ಇದೇ ಥರ ಟೆಕ್ನಿಕಲ್ ವೀಡಿಯೋ ನಾವು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಂಜಿನ್ನ ಫಿಟ್ ಮಾಡ್ತಾ ಇದ್ದೀನಿ. ನಾನು ವಿಡಿಯೋ ಮಾಡೋರು ಯಾರೂ ಇರಲಿಲ್ಲ ಅಂತ ನಾನೇ ಸ್ವಂತ ವಿಡಿಯೋ ಮಾಡ್ಕೊಂಡು ಫಿಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ನಮ್ಮ ಅಂಗಡಿದು ವೆಹಿಕಲ್ ಎಲ್ಲ ಹಾಕಿದ್ದೀನಿ. ಸುಮಾರು 10 ಗಂಟೆ ಆಗಿದೆ ಟೈಮು. ನೈಟಲ್ಲಿ ಒಬ್ಬನೇ ಫಿಟ್ ಮಾಡ್ತಾ ಇದ್ದೀನಿ, ಅಂಗಡಿ ಕ್ಲೋಸ್ ಮಾಡಿಲ್ಲ. ಇಂಜಿನ್ ಫಿಟ್ ಮಾಡಿ ವೇಸ್ಟ್ನ ಯೂಸ್ ಮಾಡಬೇಡಿ. ಏನಕ್ಕೆ ಅಂದರೆ ವೇಸ್ಟಲ್ಲಿ ಬರೋದು ಅಷ್ಟೆಲ್ಲ ಇಂಜಿನ್ಗೆ ಇಳ್ಕೊಂಡು ಸುಮ್ಮನೆ ಆಯಿಲ್ ಪಂಪ್ಗಳು ಆಯಿಲ್ ಫ್ಲೋ ಆಗ್ದಂಗೆ ಹೋಲ್ಗಳೆಲ್ಲ ಬ್ಲಾಕ್ ಆಗುತ್ತೆ. ದಯವಿಟ್ಟು ಇಂಜಿನ್ ಫಿಟ್ ಮಾಡಬೇಕಾದ್ರೆ ಯಾವುದಾದ್ರೂ ನೈಸ್ ಆಗಿರೋದು ಒಂದು ಬಟ್ಟೆ ಯೂಸ್ ಮಾಡಿ. ಇಲ್ಲ ಅಂದರೆ ಬಟ್ಟೆ ಸಿಗುತ್ತೆ, ಸ್ಪೇರು ಬಟ್ಟೆ ಸಿಗುತ್ತೆ, ಅದನ್ನು ತಂದು ಯೂಸ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಆ ಸಣ್ಣ ನಮಗೆ ಅಲ್ಲಿಂದ ಅದರದ ಇಷ್ಟು ಪೀಸ್ಗಳು ಹೋಗಿ ಆಯಿಲ್ ಬರೋ ಜಾಗದಲ್ಲಿ, ಅದಾದಮೇಲೆ ಬೋರ್ಗೆ ಕ್ಲಚ್ ಸಿಗಲ್ಲಿ ನೀವು ಇಂಜಿನ್ ಮಾಡಿದ್ಮೇಲೆ ವೇಸ್ಟ್ ಯೂಸ್ ಮಾಡಿದರೆ ಒಂದು 2 ಅವರ್ಸಿಂದ 3 ಅವರ್ಸು ಕೂಲಿಂಗ್ ಬಿಟ್ಬಿಟ್ಟು ಒಳಗಡೆ ಸೆಕ್ಷನ್ ಫಿಲ್ಟ್ರ್ ಬರುತ್ತಲ್ಲ, ಅದನ್ನು ಬಿಟ್ಟು ನೋಡಿ ಎಷ್ಟು ಅದರದ್ದು ವೇಸ್ಟಿಂದ ಕಣಗಳು ಇರುತ್ತೆ ಅನ್ನೋದು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರೇ ಇಂಜಿನ್ ಫಿಟ್ ಮಾಡಬೇಕಾದ್ರೂ ದಯವಿಟ್ಟು ಬಟ್ಟೆ ಯೂಸ್ ಮಾಡಿ, ವೇಸ್ಟ್ನ ಯೂಸ್ ಮಾಡಬೇಡಿ. ಏನಕ್ಕೆ ಅಂದರೆ ಅದರಲ್ಲಿ ಬರೋವಂಥ ಒಂದು ಸಣ್ಣ ಇದೂ ತುಂಬ ಡೇಂಜರಸ್ ಇರುತ್ತೆ. ಏನಕ್ಕೆ ಅಂದರೆ ಆಯಿಲ್ ಪಂಪು ಈ ಆಯಿಲ್ ರೂಟಿಂಗಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತು ಅಂದರೆ ಆಯಿಲ್ ಫ್ಲೋ ಆಗಲ್ಲ. ನೀವು ಎಷ್ಟೇ ಖರ್ಚು ಮಾಡಿದ್ರು
ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಪದೇ ಪದೇ ಸೀಸಿಂಗ್ ಕಂಪ್ಲೇಂಟ್ ಆಗೋದು ಎಲ್ಲ ಪ್ರಾಬ್ಲಮ್ ಇರಲ್ಲ. ಯಾವುದೇ ಕಾರಣಕ್ಕೂ ಬಟ್ಟೆನ ಯೂಸ್ ಮಾಡಿ, ಬಟ್ಟೆ ಯೂಸ್ ಮಾಡಿ, ವೇಸ್ಟ್ ಮಾತ್ರ ಯೂಸ್ ಮಾಡಲೇಬೇಡಿ ದಯವಿಟ್ಟು. ನಾನು ಕೇಳ್ಕೊಳೋದು ಏನಪ್ಪ ಅಂದರೆ ನೋಡಿ, ಕ್ಯಾಮ್ ಚೈನು ಪ್ಯಾಡ್ಗಳೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಇದೊಂದು ಅವಲ್ಲು ಹೆಡ್ ಪ್ಯಾಕಿಂಗ್ ಹಾಕ್ಕೊಂಡಿದ್ದೀನಿ. ಕ್ಯಾಮ್ ಚೈನ್ ಪ್ಯಾಡು ಮತ್ತು ಕ್ಯಾಮ್ ಚೈನು, ಇದಕ್ಕೆ ಒಂದು ಪ್ಲೇಟ್ ಬರುತ್ತೆ ಲಾಕ್ ಆಗೋದಕ್ಕೆ ನೋಡಿ. ಇಲ್ಲೊಂದು ಬೋಲ್ಟ್ ಬರುತ್ತೆ, ಇಲ್ಲೊಂದು ಬೋಲ್ಟ್ ಬರುತ್ತೆ, ಹಾಕಿ ಟೈಟ್ ಮಾಡಿದ್ದೀನಿ ನೋಡಿ. ಇದಕ್ಕೆ ಪ್ಯಾಡು ಕೂತಿದೆ, ಹೆಡ್ಡೆಲ್ಲ ಫಿಟ್ ಮಾಡ್ಕೊಂಡಿದ್ದೀನಿ. ಫಿಟ್ ಮಾಡಿ ಎಲ್ಲ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕ್ಯಾಮ್ಚಾಪ್ ಶೋಲ್ಡ್ರೆಲ್ಲ ಹಾಕಿದ್ದೀನಿ ನೋಡಿ. 10mm ಬೋಲ್ಟ್ ಹಾಕಿದ್ದೀನಿ ನೋಡಿ. ಇದು 4 ಗೈಡ್ ಬೋಲ್ಟ್ 7 ಆಗ್ತಾ ನೋಡಿ ಫ್ರೆಂಡ್ಸ್. ಟೈಮಿಂಗ್ ಎಲ್ಲ ಕುಣಿಸಿದ್ದೀನಿ ನೋಡಿ. ಈ ಡಾಟ್ ಕರೆಕ್ಟಾಗಿದೆ. ಹೆಡ್ ಹೋಲ್ಡ್ರು ಎಲ್ಲ ಕುಣಿಸಿ ಫುಲ್ ಮೋಲ್ಡ್ ಮಾಡಿ ತೋರಿಸ್ತೀನಿ. ನಮ್ಮ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಮರೆಯುತ್ತೆ ನೋಡಿ. ಟೈಮಿಂಗ್ ಮ್ಯಾಚ್ ಮಾಡಿದ್ದೀನಿ ನೋಡಿ, ಇದೇ ಟೈಮಿಂಗು ನೋಡಿ. ಇಲ್ಲೂ ಮ್ಯಾಚ್ ಮಾಡಿದ್ದೀನಿ. ನಮ್ಮ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಮರೆಯುತ್ತೆ. ಇದೇ ಥರ ಟೆಕ್ನಿಕಲ್ ವಿಡಿಯೋ ನಾವು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್. ನೋಡಿ, ಇದು ಇಂಜಿನ್ ಎಲ್ಲ ಅಸೆಂಬಲ್ ಮಾಡಿದ್ದೀನಿ. ಸುತ್ತ ಒಂದ್ಸಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ. ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಬಂದಿರೋರಾದರೆ ಬೆಲ್ ಐಕಾನ್ ಬಟನನ್ನು ಮರೆಯದೇ ಒತ್ತಿ. ಇದೇ ಥರ ಟೆಕ್ನಿಕಲ್ ವಿಡಿಯೋ ನಾವು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಮರೆಯದೇ ಒತ್ತಿ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಕ್ಲೀನಿಂಗು, ವಾಷಿಂಗು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಏನಕ್ಕೆ ಅಂದರೆ ನಾವು ಮುಂದೆ ನೀಟಾಗಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ ಹೇಳಿದರೆ ನಾವು ಇನ್ನೊಂದ್ಸಲಿ ಯಾವುದಾದ್ರೂ ಇಂಜಿನ್ ಬಿದ್ದಾಗ ನೀಟಾಗಿ ವಾಶ್ ಮಾಡೋಕ್ಕೆ ಈಸಿ ಆಗುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿರೋ ಇದೇ ಥರ ಟೆಕ್ನಿಕಲ್ ವಿಡಿಯೋ ನಾವು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಇದು ಹೋಂಡಾ ಶೈನು BS3 ಮಾಡಲು ಎಲ್ಲ ಫಿಟ್ ಮಾಡಿದ್ದೀವಿ. ಥ್ಯಾಂಕ್ ಯು ನೋಡಿ. ಇದೇನು ಲಾಸ್ಟಲ್ಲಿ ವಿಡಿಯೋ ಹಾಕಿದ್ದೀನಿ ಅಂದರೆ ಬೇರೆ ಒಂದು ಗಾಡಿ ಸೇಮ್ ಟೈಪ್ ಇಂಜಿನ್ ವೇಸ್ಟ್ ಯೂಸ್ ಮಾಡಿ ಫಿಟ್ ಮಾಡಿದೆ ನೋಡಿ. ಫಿಟ್ ಮಾಡಿ ಒಂದು 2 ಅವರ್ ಓಡಿತ್ತು ನೋಡಿ. ಯಾವ